ಕುರ್ಚಿ ಕಗ್ಗಂಟು ಬಿಡಿಸೋದಕ್ಕೆ ಹೈಕಮಾಂಡ್ ಹರಸಾಹಸ ಪಡ್ತಾ ಇದೆ ಎಂದು ದೆಹಲಿಗೆ ಹೋಗ್ತಿದ್ದಾರೆ ಡಿಕೆ ಶಿವಕುಮಾರ್. ಬೆಳಗ್ಗೆ 9 ಗಂಟೆಗೆ ದೆಹಲಿಗೆ ಹೋಗಲಿದ್ದಾರೆ ಡಿಕೆ ಶಿವಕುಮಾರ್. ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಸಭೆಯಲ್ಲಿ ಭಾಗಿ. ಇದೇ ವೇಳೆ ಹೈಕಮಾಂಡ್ ಭೇಟಿಯಾಗುವಂತ ಸಾಧ್ಯತೆ ಕೂಡ ಇದೆ. ಇಂದು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿರುವಂತಹ ಡಿಸಿಎಂ ನೀರಾವರಿ ವಿಚಾರವಾಗಿ ನಾನು ಮಾತನಾಡೋಕೆ ಹೋಗ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಕೂಡ ಹೈಕಮಾಂಡ್ ಭೇಟಿಯಾಗುವಂತ ಸಾಧ್ಯತೆ ಇದೆ. ಇಂದು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಡಿಸಿಎಂ. ಕುರ್ಚಿ ಕಗ್ಗಂಟು ಇನ್ನೂ ಕೂಡ ಹೈಕಮಾಂಡ್ ಕಡೆಯಿಂದ ಸರಿಯಾದಂತ ಒಂದು ಕ್ಲಾರಿಟಿ ಸ್ಪಷ್ಟನೆ ಸಿಗ್ತಾ ಇಲ್ಲ. ನವದೆಹಲಿಗೆ ಹೋಗ್ತಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ಇತ್ತೀಚೆಗೆ ನಡೆದಂತ ವಿದ್ಯಮಾನಗಳ ಬಗ್ಗೆ ನಾವು ಗಮನಿಸಲೇಬೇಕಾಗುತ್ತೆ. ಒಂದು ಶುಭ ಸುದ್ದಿ ಬರುತ್ತೆ ಅನ್ನೋ ವಿಚಾರ, ಜೊತೆಗೆ ಸೂರ್ಯ ದಿಕ್ಕು ಬದಲಿಸುವಂತ ವಿಚಾರವನ್ನ ಕೂಡ ಅವರ ಆಪ್ತ ಶಾಸಕರುಗಳೇ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಓಪನ್ ಆಗಿ ಮಾತನಾಡಿದ್ದಾರೆ. ನನ್ನ ಪರವಾಗಿದೆ ಅಂತಂದ್ರೆ ಯಾರ ಪರವಾಗಿಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ. ಇನ್ನು ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಗೆ ಸಿದ್ದು ಡಿಕೆ ಗೆಲ್ಲುವ ಆಹ್ವಾನ. ದೆಹಲಿಯಲ್ಲಿ ಡಿಸೆಂಬರ್ 27ಕ್ಕೆ ನಡೆಯುತ್ತೆ ಸಿಡಬ್ಲ್ಯೂಸಿ ಸಭೆ. ಇದರಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಆಹ್ವಾನ ಅನುಮಾನ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಈ ಹಿಂದಿನ ಎಲ್ಲಾ ಸಿಡಬ್ಲ್ಯೂಸಿ ಸಭೆಗೂ ಕೂಡ ಇಬ್ಬರನ್ನು ಕೂಡ ಆಹ್ವಾನಿಸಲಾಗಿತ್ತು. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಮಧ್ಯೆ ಆಹ್ವಾನ ಡೌಟ್ ಅಂತ ಹೇಳಲಾಗ್ತಿದೆ. ಸಭೆಗೆ ಆಹ್ವಾನ ನೀಡಿದ್ರೆ ಹೊಸ ಸ್ವರೂಪ ಪಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂಗೆ ಆಹ್ವಾನ ನೀಡೋದು ಅನುಮಾನ ಅಂತ ಹೇಳಲಾಗ್ತದೆ. ಹೈಕಮಾಂಡ್ನಿಂದ ವಿಳಂಬ ನೀತಿ ಅನುಸರಿಸುವಂತ ಸಾಧ್ಯತೆ ಇದೆ. ಸಿಡಬ್ಲ್ಯೂಸಿ ಸಭೆಗೆ, ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಗೆ ಸಿದ್ದು ಡಿಕೆ ಗಿಲ್ಲ ಆಹ್ವಾನ ಅನ್ನೋ ಪ್ರಶ್ನೆ. ದೆಹಲಿಯಲ್ಲಿ ಡಿಸೆಂಬರ್ 27ಕ್ಕೆ ನಡೆಯಲಿರುವಂತಹ ಸಿಡಬ್ಲ್ಯೂಸಿ ಸಭೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇದೆಯಾ ಅಂತ ಈ ಬಗ್ಗೆ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಇದೀಗ ಡಿಕೆ ಶಿವಕುಮಾರ್ ದೆಹಲಿ ಫ್ಲೈಟ್ ಹತ್ತಿರೋದು ಒಂದ್ ಕಡೆ, ಇನ್ನೊಂದು ಕಡೆ ಸಿಡಬ್ಲ್ಯೂಸಿ ಸಭೆ 27ನೇ ತಾರೀಕು ನಡೆಯುತ್ತೆ. ಸಾಮಾನ್ಯವಾಗಿ ಹಿಂದೆ ಕೂಡ ನಾವು ನೋಡಿದಾಗ ಇಬ್ಬರಿಗೂ ಕೂಡ ಆಹ್ವಾನ ಇತ್ತು. ಜೊತೆಗೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಏನು ತೆಲಂಗಾಣ ಬಿಟ್ಟರೆ ಕರ್ನಾಟಕ ಇರೋದಿಲ್ಲ. ಹಾಗಾಗಿ ಆ ಒಂದು ಪ್ರಾಧಾನ್ಯತೆ ಸಿಗಲೇಬೇಕಾಗುತ್ತೆ. ಯಾಕೆ ಈ ಸಲ ಇದನ್ನ ಸ್ಕಿಪ್ ಮಾಡಬಹುದು? ಏನ್ ನಡೀತಾ ಇದೆ ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ನಲ್ಲಿ ಅಂತ? ಅವಿನಾಶ್, ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಕ್ಕೋಸ್ಕರ. ಇವತ್ತಿನ ಯಾವುದೇ ರಾಜಕೀಯ ಕಾರಣಕ್ಕೆ ಇವತ್ತಿನ ಮಟ್ಟಿಗಿಲ್ಲ ಅಫ್ಕೋರ್ಸ್. ಆದರೆ ಅವರ ಟಿ ಪಿ ನೋಡಿದಾಗ ಇವತ್ತಿನ ಜೊತೆಗೆ ನಾಳೆಗೂ ಕೂಡ ಅವರು ಕೆಲವೊಂದಿಷ್ಟು ಕೇಂದ್ರ ಸಚಿವರನ್ನು ಭೇಟಿಯಾಗುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ರಿಸರ್ವನ್ನು ಅಂದರೆ ಕಾಯ್ದಿರಿಸಿರುವಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಸಿಡಬ್ಲ್ಯೂಸಿ ಬಗ್ಗೆ ಹೇಳೋದಾದರೆ, ಸಿಡಬ್ಲ್ಯೂಸಿ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಇಂಥ ಪ್ರಮುಖ ಸಭೆ ಆದಂಥ ಸಂದರ್ಭದಲ್ಲಿ ಹಿಂದಿನ ಸಿಡಬ್ಲ್ಯೂಸಿ ಸಭೆಗಳಲ್ಲೂ ಕೂಡ ಕರೆಯಲಾಗಿತ್ತು. ಅದಕ್ಕೆ ಒಂದು ನಿರ್ದಿಷ್ಟ ಕಾರಣ ಅಂದರೆ ರಾಜ್ಯದಲ್ಲಿ, ಅಂದರೆ ಈಗಾಗಲೇ ದೇಶದಲ್ಲಿ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಮುಖ ನಿರ್ಧಾರಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಇಂತಹ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಒಂದು ರೂಢಿ ಮತ್ತು ಪದ್ಧತಿ. ಆದರೆ ಈಗ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸಹಜವಾಗಿ ಸಿಡಬ್ಲ್ಯೂಸಿ ಮೇಲೆ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡದೇ ಇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇನ್ನೂ ಕೂಡ ಖಚಿತವಾಗಬೇಕಾಗಿದೆ ಅವಿನಾಶ್. ಯಾಕೆಂದ್ರೆ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದರೆ ಅದು ಬೇರೆ ಪ್ರಶ್ನೆ. ಆದರೆ ಯಾಕೆ ಸಿಡಬ್ಲ್ಯೂಸಿಗೆ ಆಹ್ವಾನ ಇರಲ್ಲ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡ್ತಾ ಇದ್ದಾರೆ ಅಥವಾ ಅದನ್ನು ಹುಡುಕಾಟಕ್ಕೆ ಹೊರಟಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಾಜಕೀಯದ ಪರಿಸ್ಥಿತಿಯನ್ನು ಈಗ ದೆಹಲಿಗೆ ಕೊಂಡೊಯ್ದರೆ, ದೆಹಲಿ ಮಟ್ಟಕ್ಕೆ ಕರ್ಕೊಂಬಂದರೆ ಖಂಡಿತವಾಗ್ಲೂ ಆಗ ಹೊಸದೊಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ರಾಜ್ಯ ರಾಜಕಾರಣ ಇನ್ನಷ್ಟು ಕ್ಷಿಪ್ರ ಬೆಳವಣಿಗೆ ಆದರೂ ಕೂಡ ಅಚ್ಚರಿ ಏನಿಲ್ಲ. ಯಾಕೆಂದರೆ ಉಭಯ ಬಣಗಳ ಅಥವಾ ಉಭಯ ನಾಯಕರ ಬೆಂಬಲಿಗರು ಈಗಾಗಲೇ ಬದಲಾವಣೆ ಬಗ್ಗೆ ಕೆಲವರು ಮಾತಾಡ್ತಾರೆ, ಮತ್ತು ಕೆಲವರು ಮುಂದುವರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ. ಹೀಗಾಗಿ ಈ ಎಲ್ಲ ನಾಯಕರ ಒತ್ತಡ ಕೂಡ ದೆಹಲಿಯ ಮೇಲೆ, ದೆಹಲಿ ನಾಯಕತ್ವದ ಮೇಲೆ ಕೂಡ ಬರುತ್ತೆ. ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಿನಾಶ್ ಮೊನ್ನೆ ತಾನೇ ಮಾತಾಡುತ್ತಾ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯ ನಾಯಕರು ಬಗೆಹರಿಸ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಒಂದು ಸೂಚ್ಯವನ್ನು ಅಥವಾ ಒಂದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ಕೆಲವೊಂದಿಷ್ಟು ವಿಚಾರಗಳು, ಗೊಂದಲಗಳು ಇತ್ಯರ್ಥವಾಗಬೇಕು ಅಂತ. ಹೀಗಾಗಿ ಸಿಡಬ್ಲ್ಯೂಸಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣ ನಾಯಕತ್ವ ಅಲ್ಲಿರುತ್ತೆ. ಹಾಗಾಗಿ ಆ ಸಭೆಯಲ್ಲೂ ಕೂಡ ಕರ್ನಾಟಕದ ವಿಚಾರಗಳು ಮುನ್ನೆಲೆಗೆ ಬಂದರೆ ಅಥವಾ ಸಭೆ ಮುಗಿದ ಬಳಿಕ ಮತ್ತೆ ರಾಜಕೀಯ ಒತ್ತಡಗಳು ಆರಂಭವಾದರೆ ಸಹಜವಾಗಿ ಒಂದು ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಅಥವಾ ಅಂತಹ ನಿರ್ಧಾರವನ್ನು ಕೈಗೊಳ್ಳುವಂಥ ವಾತಾವರಣ ಇರಲ್ಲ. ಹೀಗಾಗಿ ಈ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅವಿನಾಶ್. ಪ್ರಮೋದ್, ಹಾಗೆ ಸಂಪರ್ಕದಲ್ಲಿ ಏನು